ಕಳೆದ 2 ದಿನಗಳ ಹಿಂದೆ ನಡೆದಂತಹ ಭೂಕಂಪದಿಂದಾಗಿ ಮ್ಯಾನ್ಮಾರ್ ಅಕ್ಷರಶಃ ನೆಲಸಮವಾಗಿದೆ. ದೇಶದ ಎರಡನೆಯ ಅತಿದೊಡ್ಡ ನಗರ ಮಂಡಲವಾದಂತಹ ಮ್ಯಾನ್ಮಾರ್ನಲ್ಲಿ ಘಟಿಸಿದಂತಹ ಭೂಕಂಪ 100 ವರ್ಷಗಳ ಬಳಿಕ ಸಂಭವಿಸಿದಂತಹ ಅತಿದೊಡ್ಡ ಭೀಕರ ಭೂಕಂಪ ಎನ್ನಲಾಗ್ತಾ ಇದೆ. ಇನ್ನು ಭೂಕಂಪದ ಕೇಂದ್ರ ಬಿಂದುವಿನಿಂದ 106 ಕಿಲೋಮೀಟರ್ ದೂರದ ಬ್ಯಾಂಕಾಕ್ ಹಾಗೂ ಚೀನಾದಲ್ಲಿರತಕ್ಕಂತಹ ಕಟ್ಟಡಗಳಿಗೂ ಕೂಡ ಹಾನಿ ಮಾಡುವಷ್ಟರ ಮಟ್ಟಿಗೆ ಪ್ರಬಲವಾಗಿ ಭೂಮಿ ಕಂಪಿಸಿದೆಯಂತೆ. ಇನ್ನು ಈ ಭೂಕಂಪದಿಂದ ಬೃಹತ್ ಕಟ್ಟಡಗಳು, ಸೇತುವೆಗಳು, ರಸ್ತೆಗಳು ಸೇರಿದಂತೆ ಸಾವಿರಾರು ಕೋಟಿ ಮೌಲ್ಯದ ಸಾರ್ವಜನಿಕ ಆಸ್ತಿ-ಪಾಸ್ತಿಗಳು ಹಾನಿಯಾಗಿವೆ ಅಂತೆ. ಇನ್ನು ಭೂಕಂಪ ಪೀಡಿತಂತಹ ಪ್ರದೇಶದಲ್ಲಿ ಗಾಯಗೊಂಡವರು ತಮ್ಮನ್ನ ಕಳ್ಕೊಂಡು ನೊಂದವರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಮ್ಯಾನ್ಮಾರ್ನಲ್ಲಿ ಸಂಭವಿಸಿದಂತಹ ಭೂಕಂಪದ ತೀವ್ರತೆ 7.7ರಷ್ಟು ಇದ್ದಿದ್ದರಿಂದ 694 ಮಂದಿ ಮೃತಪಟ್ಟಿದ್ದು 1670 ಜನ ಗಾಯಗೊಂಡಿದ್ದಾರಂತೆ. ಇನ್ನು ಪ್ರಕೃತಿ ವಿಕೋಪ ಘಟಿಸಿದಂತಹ ಪ್ರದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದ್ದು ಪರಿಹಾರ ಹಾಗೂ ರಕ್ಷಣಾ ಕಾರ್ಯಾಚರಣೆಯನ್ನ ತೀವ್ರಗೊಳಿಸಲಾಗಿದೆ. ಇನ್ನು ರಕ್ಷಣಾ ಕಾರ್ಯಾಚರಣೆ ನಡೀತಾ ಇರತಕ್ಕಂಥ ಹೊತ್ತಿನಲ್ಲಿಯೇ ಶನಿವಾರವೂ ಕೂಡ ಮ್ಯಾನ್ಮಾರ್ನ ಹಲವು ಕಡೆ ಭೂಮಿ ಕಂಪಿಸಿದೆಯಂತೆ. ಇನ್ನು ರಾಜಧಾನಿ ನೆಪಿಡಾವ್ನಲ್ಲಿ ಮಧ್ಯಾಹ್ನ 2:50ರ ಸಮಯದಲ್ಲಿ ಭೂಮಿ ಕಂಪಿಸಿದಂತಹ ಅನುಭವವಾಗಿದ್ದು ರಿಕ್ಟರ್ ಮಾಪನದಲ್ಲಿ ಭೂಕಂಪನದ ತೀವ್ರತೆ 5.1ರಷ್ಟು ದಾಖಲಾಗಿದೆ. ಇನ್ನು ಭೂಮಿಯಿಂದ 10 ಕಿಲೋಮೀಟರ್ ಆಳದಲ್ಲಿ ಭೂಕಂಪನದ ಕೇಂದ್ರ ಬಿಂದುವಿದೆ. ಇನ್ನು ಲಘು ಕಂಪನದಿಂದ ಯಾವುದೇ ಪ್ರಾಣಾಪಾಯವಾದಂತಹ ವರದಿಯಾಗಿಲ್ಲ. ಆದರೆ ಕಟ್ಟಡಗಳು, ರಸ್ತೆಗಳು, ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿದೆಯಂತೆ. ಇನ್ನು ಕಂಪನದಿಂದ ವಿದ್ಯುತ್, ಮೊಬೈಲ್ ಹಾಗೂ ಇಂಟರ್ನೆಟ್ ಸೇವೆ ವ್ಯತ್ಯಯವಾಗಿದೆಯಂತೆ. ಅಲ್ಲದೆ ಭಾರತದಲ್ಲೂ ಕೂಡ ಲಘು ಕಂಪನವಾಗಿದ್ದು ಮ್ಯಾನ್ಮಾರ್ ಭೂಕಂಪನದ ಅಲೆಯು ಭಾರತದ ಈಶಾನ್ಯ ರಾಜ್ಯಗಳು ಹಾಗೆ ಆಫ್ಘಾನಿಸ್ತಾನದ ಹಲವು ಪ್ರದೇಶಗಳಿಗೂ ಕೂಡ ವಿಸ್ತರಿಸಿದ್ದು ಮಣಿಪುರದಲ್ಲಿ ಶನಿವಾರ 3.8ರಷ್ಟು ತೀವ್ರತೆಯ ಭೂಕಂಪನ ಸಂಭವಿಸಿದೆಯಂತೆ. ಇನ್ನು ಅಫ್ಘಾನ್ ರಾಜಧಾನಿ ಕಬೂಲ್ನಿಂದ 200 ಕಿಲೋಮೀಟರ್ ದೂರದ ಪ್ರದೇಶದಲ್ಲಿ ಭೂಮಿ 2 ಬಾರಿ ಕಂಪಿಸಿದೆಯಂತೆ. ಇನ್ನು ಭೂಮಿಯಿಂದ 180 ಕಿಲೋಮೀಟರ್ ಆಳದಲ್ಲಿ ಭೂಕಂಪನದ ಕೇಂದ್ರ ಬಿಂದುವಿದೆ ಅಂತ ರಾಷ್ಟ್ರೀಯ ಭೂಕಂಪನ ಶಾಸ್ತ್ರ ತಿಳಿಸಿದೆ.